ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಪುಟಾಣಿಗಳೇ ನಮಸ್ಕಾರ. ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ವಿದ್ಯಕ್ಕ. ಮಕ್ಕಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು. ಕೇಳಿ, ಅಚ್ಚಚ್ಚು ಬೆಲ್ಲದಚ್ಚು. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಪುಟಾಣಿ ನೀಲಿ ಹಕ್ಕಿ ಹಾಡು 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 ಹಾಡು. ಹಾಯ್ ಪುಟಿ. ಹಾಯ್. ನಿನ್ನ ಹೆಸರೇನು? ನನ್ನ ಹೆಸರು ಆರ್ವಿ. ಆರ್ವಿ. ಆರ್ವಿ ಅಂದ್ರೆ ಏನು? ಆರ್ವಿ ಅಂದ್ರೆ ಖುಷಿ. ಖುಷಿ ಅಂತ, ಸಮಾಧಾನ ಅಂತ. ಯಾರು ಹೇಳ್ಕೊಟ್ಟಿದ್ದು ನಿನಗೆ ಅರ್ಥ? ಅರ್ಥ ಅಮ್ಮ. ಅಮ್ಮ ಹೇಳ್ಕೊಟ್ರಾ? ಅಮ್ಮನ ಹೆಸರೇನು? ಅಮ್ಮನ ಹೆಸರು ಹೇಮಾ. ಹೇಮಾ. ನಿನಗೇನೇನೆಲ್ಲ ಹೇಳ್ಕೊಟ್ಟಿದ್ದಾರಪ್ಪ ಅಮ್ಮ? ಅಮ್ಮ ಸ್ಟಿಚ್ ಮಾಡೋದು ಮತ್ತು ಹಾಡು ಹೇಳೋದು. ಏನು ಸ್ಟಿಚ್ ಮಾಡ್ತೀಯಾ? ಹೇರ್ ಬ್ಯಾಂಡ್ಸ್. ಹೇರ್ ಬಂಡ್ಸ್ ನೀನು ಸ್ಟಿಚ್ ಮಾಡ್ತೀಯಾ? ಇವಾಗ ಸ್ಟಿಚ್ ಮಾಡಲ್ಲ, ಅಮ್ಮ ಮಾಡೋದು ನೋಡ್ತೀನಿ. ನೋಡ್ತೀಯಾ? ನೀನು ಮಾಡಿದೀಯಾ? ಇಲ್ಲ, ಮಾಡಿಲ್ಲ. ಇಲ್ಲ. ಮತ್ತೆ ನೀನು ಎಷ್ಟನೇ ಕ್ಲಾಸ್ ಪುಟ್ಟಿ? ನಾನು 1ನೇ ತರಗತಿ. ಯಾವ ಸ್ಕೂಲಲ್ಲಿ? ನಿರ್ಮಲ ವಿದ್ಯಾಭವನ್ ಇಂಗ್ಲಿಷ್ ಮೀಡಿಯಂ. ಇಂಗ್ಲಿಷ್ ಮೀಡಿಯಮ್ಮು. ನಿನಗೇನೆಲ್ಲ ಸಬ್ಜೆಕ್ಟ್ಸ್ ಇದೆ? ನನಗೆ ಇಂಗ್ಲಿಷ್, ಮ್ಯಾಥ್ಸ್, EVS, ಕನ್ನಡ ಮತ್ತು ಸ್ಪೋಕನ್ ಇಂಗ್ಲಿಷ್. ಓ ಹೌದಾ, ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಓದಬೇಕಾ ನೀನು 1ನೇ ತರಗತಿಗೆ? ನಿನಗೆ ಯಾವ ಸಬ್ಜೆಕ್ಟ್ ಇಷ್ಟ? ನನಗೆ ಸ್ಪೋಕನ್ ಇಂಗ್ಲಿಷ್ ಮತ್ತು ಮ್ಯಾಥ್ಸ್. ಮ್ಯಾಥ್ಸ್ ಇಷ್ಟನಾ? ಮ್ಯಾಥ್ಸಲ್ಲಿ ಏನೆಲ್ಲ ಕಲ್ತ್ಕೊಂಡಿದ್ಯಾ ನೀನು? ನಾನು ಪ್ಲಸ್ ಮೈನಸ್ ಮತ್ತು ಟೇಬಲ್ಸ್. ಎಲ್ಲಿವರೆಗೆ ಕಲ್ತ್ಕೊಂಡಿದ್ಯಪ್ಪ ಟೇಬಲ್ಸು? ಟೇಬಲ್ಸ್ 5 ಒನ್ಸ. ನಮ್ಮ ಪುಟಾಣಿಗಳು ಕೇಳ್ತಾ ಇದ್ದಾರೆ, 5 ಒನ್ಸ ಹೇಳ್ಸಿಪ್ಪ, ನಾವು ಕೇಳ್ತೀವಿ ಆರ್ವಿ ಹತ್ರ ಅಂತ ಹೇಳ್ತಾ ಇದ್ದಾರೆ. ಹೇಳ್ತೀಯಾ? ಹೇಳ್ತೀನಿ. 5 ಒನ್ಸ 5, 5 ಟೂಸ 10, 5 3ಸ 15, 5 4ಸ 20, 5 5ಸ 25, 5 6ಸ 30, 5 6ಸ 30, 5 7ಸ 35, 5 8ಸ 40, 5 9ಸ 45, 5 10ಸ 50. ವೆರಿ ಗುಡ್. ಹೇಗೆ ಕಲ್ತ್ಕೋತೀಯ ನೀನು? ಹೇಗೆ ಪ್ರಾಕ್ಟೀಸ್ ಮಾಡ್ತೀಯಾ? ಅಪ್ಪ ಕಲಿಸ್ಕೊಡ್ತಾರೆ, ಒಂದೊಂದು ಕಲಿಸ್ಕೊಡ್ತಾರೆ. ಹೌದಾ? ಅಪ್ಪನ ಹೆಸರೇನು? ಅಜಿತ್. ಅಜಿತ್. ನಿನಗೆ ಇನ್ನೇನೆಲ್ಲ ಹೇಳ್ಕೊಡ್ತಾರೆ ಅವರು? ಅವರು ಓದೋದೆಲ್ಲ ಹೇಳ್ಕೊಡ್ತಾರಾ? ಮತ್ತು ನಿನಗೆ ಕಥೆಗಳು ಗೊತ್ತಾ? ಕಥೆ ಗೊತ್ತು. ಯಾವ ಕಥೆ ಗೊತ್ತು? ಮೊಲದ ಮರಿ. ಮೊಲದ ಮರಿ. ಮರಿ. ಎಲ್ಲಿ ಕಲ್ತ್ಕೊಂಡಿದ್ಯಾ ನೀನು? ಸ್ಕೂಲಲ್ಲಿ. ನಿಮ್ಮ ಕನ್ನಡ ಪಾಠದಲ್ಲಿದೆಯಾ? ಓ, ಹೇಳ್ತೀಯ ಈಗ? ಮೊಲದ ಮರಿ ಆಡಬಾರೆ, ಚುಪ್ಪುಕೆ 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 ನೆಗೆದು ಬಾರೆ, ಪೊದರಿ ನಿಂತ ಮೊದಲ ಬಳಿಗೆ ನಿನ್ನ ಆಟ, ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿನೂಟ, ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ, ಎದ್ದು ಎನ್ನ ಬಳಿಗೆ ಬಂದು ಆಡೋ ಕಂದ, ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ.
ಥ್ಯಾಂಕ್ ಯು. ಮತ್ತು ನೀನು ಶಾಲೆಗೆ ಹೋಗುವಾಗ ತಿಂಡಿ ತಗೊಂಡು ಹೋಗ್ತೀಯ ಅಲ್ವಾ? ಹೌದು. ಏನೆಲ್ಲ ತಿಂಡಿ ತಗೊಂಡು ಹೋಗ್ತೀಯಾ? ಇಡಲಿ, ಹ್ಞೂ ನೀರು ದೋಸೆ, ಒಡ್ ದೋಸೆ, ಪಲಾವ್ ಹ್ಞೂ ಮತ್ತು ಚಿತ್ರಾನ್ನ ಮತ್ತು ರಾಗಿ ದೋಸೆ ಮತ್ತು ಫ್ರೂಟ್ಸಲ್ಲಿ ಏನೆಲ್ಲ ತಗೊಂಡು ಹೋಗ್ತೀಯಾ? ನಾನು ಬನಾನಾ, ಆ್ಯಪಲ್, ಆರೆಂಜ್ ಅಷ್ಟೇ. ಮತ್ತು ನಿನ್ನ ಫ್ರೆಂಡ್ಸ್ ಹೆಸರೇನು? ಅನುಪ್ರಿಯ ಮತ್ತು ಗ್ರೀನಾ. ಅವರಿಬ್ಬರಲ್ಲಿ ನಿನ್ಗೆ ಯಾರು ಬೆಸ್ಟ್ ಫ್ರೆಂಡ್? ಅನುಪ್ರಿಯ. ಗ್ರೀನಾ ಸ್ವಲ್ಪ. ಯಾಕೆ? ಅನುಪ್ರಿಯ ಜಾಸ್ತಿ ಸುಮ್ಮನೆ ಟೂಟು ಮಾಡಲ್ಲ, ಯಾವತ್ತೂ ಟೂಟು ಮಾಡಿಲ್ಲ. ಅದಕ್ಕೆ ಅವಳು ನನಗೆ ಟೂಟು ಆಗಲ್ಲ. ಹೌದಾ? ಗ್ರೀನಾ ಅವಾಗವಾಗ ಸುಮ್ಮನೆ ಟೂಟು ಆಯ್ತಾ ಇರ್ತಾಳೆ. ಹೌದಾ? ಅವಳು ಟೂ ಬಿಡ್ತಾಳೆ ಅಂತ ನಿನಗೆ ಇಷ್ಟ ಇಲ್ವಾ? ಅವಳು ಸ್ವಲ್ಪ ಇಷ್ಟನಾ? ಅನುಪ್ರಿಯ ತುಂಬ ಇಷ್ಟ. ಮತ್ತೆ ಸ್ಕೂಲಲ್ಲಿ ಅಕ್ಕಪಕ್ಕ ಕುತ್ಕೋತೀರಾ ಅನುಪ್ರಿಯ ಮತ್ತೆ ನೀನು? ಮತ್ತೆ ಮಾತಾಡ್ತೀರಾ? ಮಾತಾಡ್ತೀವಿ. ಏನು ಮಾತಾಡ್ತೀರಾ? ಅವಳು ಹೇಳ್ತಾರೆ ಬಾ ಡ್ರಾಯಿಂಗ್ ಮಾಡೋಣ, ಅವಾಗ ನಾನು ಹೇಳ್ತೀನಿ ಡ್ರಾಯಿಂಗ್ ಮಾಡೋಣ ಅಂತ. ಆವಾಗ ಅವಳು ನಾನು ಹೇಳ್ತೀನಿ ಯಾವ ಡ್ರಾಯಿಂಗ್ ಮಾಡೋಣ ಅಂತ. ಆವಾಗ ರ್ಯಾಬಿಟ್ ಅಂತ. ಆವಾಗ ನಾನು ಹೇಳ್ತೀನಿ ನನಗೆ ಗೊತ್ತಿಲ್ಲ ಅಂತ. ಆವಾಗ ಅನುಪ್ರಿಯ ಹೇಳಿದ್ರು ನಾ ಕಲಿಸಿಕೊಡ್ತೀನಿ, ನೀನು ಡ್ರಾಯಿಂಗ್ ಮಾಡು ಅಂತ ಹೇಳ್ತಾಳೆ. ಹೌದಪ್ಪ, ಅವಳು ಕಲಿಸ್ಕೊಟ್ಟಿದ್ದಾಳ ನಿನಗೆ? ನೀನು ಕಲ್ತ್ಕೊಂಡಿದ್ಯಾ? ಹೇಗೆ ಚಿತ್ರ ಬಿಡಿಸೋದು? 62 ಮಾಡಿ ಮತ್ತೆ ಈ ಥರ ಮಾಡಿಬಿಟ್ಟು ಹಿಂಗೆ ಮಾಡಿ ಮತ್ತೆ ತಲೆ ಎಲ್ಲ ಬಿಡಿಸಿ ಕಿವಿಯೆಲ್ಲ ಬಿಡಿಸಿ ಹಂಗೆಲ್ಲ ಮಾಡ್ತೀನಿ. ಹೌದಾ? ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬರುತ್ತೆ. ನಿನಗೆ ಯಾವ ಪ್ರಾಣಿ ಇಷ್ಟ? ರ್ಯಾಬಿಟ್, ಕ್ಯಾಟ್, ಡಾಗ್. ನಿಮ್ಮ ಮನೇಲಿ ಇದೆಯಾ? ಹಾಂ. ಯಾವ ಪ್ರಾಣಿ? ರ್ಯಾಬಿಟ್ ಇಲ್ಲ, ಕ್ಯಾಟ್ ಮತ್ತು ಡಾಗ್ ಇದೆಯಾ? ಅದರ ಹೆಸರೇನು? ಡಾಗದ ಹೆಸರು ಜಾಕಿ, ಮತ್ತು ಕ್ಯಾಟದ ಹೆಸರು 2 ಕ್ಯಾಟ್ ಇದೆ, ಅಲ್ಲ 3 ಕ್ಯಾಟ್ ಇದೆ. ಒಂದು ಕ್ಯೂಟಿ ಮತ್ತು ಸ್ವೀಟಿ ಮತ್ತು ಇನ್ನೊಂದು ಕ್ಯೂಟಿ, ಸ್ವೀಟಿ ಮತ್ತೆ ಇನ್ನೊಂದು ಯಾವುದು? ಕಿಟನ್ ಅಂತೀಯಾ? ಇನ್ನೊಂದು ಕ್ಯಾಟ್ ಹೆಸರೇನು? ಕ್ಯೂಟಿ, ಸ್ವೀಟಿ ಮತ್ತೆ ಇನ್ನೊಂದು ಕ್ಯಾಟ್ ಹೆಸರೇನು? ಇನ್ನೊಂದು ಕ್ಯಾಟ್ ಹೆಸರು ಇನ್ನೂ ಇಟ್ಟಿಲ್ವಾ? ಮತ್ತೆ ನೀನು ಆಟ ಆಡ್ತೀಯಾ ಕ್ಯಾಟ್ಸ್ ಜೊತೆ? ಒಂದು ಆಟಕ್ಕೆ ಬರುತ್ತೆ, ಮತ್ತೆ ಇನ್ನೂ 2 ಬರಲ್ಲ. ಮತ್ತೆ ಜಾಕಿ ಯೂನಿಫಾರ್ಮ್ ಹಾಕಿದ್ರೆ ಮಾತ್ರ ಜೋರ ಮಾಡ್ತದೆ. ಯಾವುದು? ಜಾಕಿ. ನೀನು ಯೂನಿಫಾರ್ಮ್ ಹಾಕೊಂಡ್ರೆ ಹೊರಟೋಗ್ತಾಳೆ ಶಾಲೆಗೆ ಅಂತ ಬೇಜಾರು ಮಾಡ್ಕೊಳ್ಳುತ್ತಾ? ಇಲ್ಲ, ಅದು ಯೂನಿಫಾರ್ಮ್ನ ಕಂಡ್ರೆ ಜೋರು ಮಾಡ್ತದೆ. ಹೌದಾ? ಓಹೋ. ಮತ್ತೆ ಏನು ಫುಡ್ ಕೊಡ್ತೀಯಾ ಅದಕ್ಕೆ? ಬಿಸ್ಕೆಟ್. ಮತ್ತೆ ನೀನು ತಿನ್ನಲ್ವಾ ಬಿಸ್ಕೆಟ್? ತಿಂತೀನಿ. ನೀನು ತಿಂತೀಯ ಬಿಸ್ಕೆಟ್ ಯಾರು ಕೊಡಿಸ್ತಾರೆ? ಅಪ್ಪ ಕೊಡಿಸ್ತಾರಾ? ಏನೆಲ್ಲ ಕೊಡಿಸ್ತಾರೆ ಅಪ್ಪ? ಬಿಸ್ಕೆಟ್ ಮತ್ತೆ ಚಕ್ಕುಲಿ ಮತ್ತೆ
ಪೊಟ್ಯಾಟೊ ಚಿಪ್ಸ್ ಮತ್ತು ಬನಾನಾ ಚಿಪ್ಸ್. ಹೌದಾ, ಇಷ್ಟೆಲ್ಲ ತಿಂತೀಯ ನೀನು? ಅದೆಲ್ಲ ತಿನ್ನೋದು ತಪ್ಪು ಅಂತ ಗೊತ್ತಿಲ್ವಾ ನಿನಗೆ? ಗೊತ್ತು, ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಹೌದಾ, ಅದೆಲ್ಲ ತಿನ್ನಬಾರ್ದು ಅಂತ ನಿನ್ಗೆ ಯಾರು ಹೇಳ್ಕೊಟ್ಟಿದ್ದು? ಅಮ್ಮ. ಅಮ್ಮ ಹೇಳ್ಕೊಟ್ರಾ? ಅಮ್ಮ ಏನೆಲ್ಲ ನಿನಗೆ ತಿಂಡಿ ಮಾಡಿಕೊಡ್ತಾರೆ? ನನಗೆ ವೆಂಚ್ ಫ್ರೈಸ್ ಮತ್ತು ಬಿಸ್ಕೆಟ್ ಬೋಂಡ ಮತ್ತು ಅಷ್ಟೇ. ನಿನಗೆ ತುಂಬ ಇಷ್ಟನಾ? ಏನಿಷ್ಟ ಅಂದೆ? ನನಗೆ ವೆಂಚ್ ಫ್ರೈಸ್. ಹೌದಾ, ನಿನ್ನ ಫ್ರೆಂಡ್ಸ್ ಏನೆಲ್ಲ ತರ್ತಾರೆ ತಿಂಡಿಗಳು? ತಿಂಡಿಗಳು ಗ್ರೇಪ್ಸ್. ಗ್ರೇಪ್ಸ್ ತರ್ತಾರಾ? ಮತ್ತು ಸ್ಟ್ರಾಬೆರಿ ಅಷ್ಟೆ. ಹೌದಾ, ಮತ್ತು ದೊಡ್ಡವಳಾದ್ಮೇಲೆ ನೀನು ಏನಾಗಬೇಕು ಅಂತ ಇಷ್ಟಪಡ್ತೀಯಾ? ನನಗೆ ಡಾಕ್ಟರ್. ಡಾಕ್ಟರು? ಯಾವ ಡಾಕ್ಟ್ರು? ನನಗೆ ಹಲ್ಲು ಡಾಕ್ಟರ್. ಹಲ್ಲು ಡಾಕ್ಟರ್. ಹಲ್ಲಿನ ಡಾಕ್ಟ್ರಾ? ಯಾಕೆ ಹಲ್ಲಿನ ಡಾಕ್ಟ್ರೇ ಆಗಬೇಕು ಅಂತ ಆಸೆ ನಿನಗೆ? ಕಣ್ಣಿನ ಡಾಕ್ಟ್ರು, ಕಿವಿ ಡಾಕ್ಟ್ರು ಎಷ್ಟೆಲ್ಲ ಇದ್ದಾರಲ್ವಾ? ಅದೇನೋ ನಿನಗೆ ಹಲ್ಲಿನ ಡಾಕ್ಟ್ರೇ ಇಷ್ಟ? ನನ್ನ ಹಲ್ಲು ಸರಿ ಬರ್ತಿಲ್ಲ ಅದಕ್ಕೆ. ಹೌದಾ, ನಿನ್ನ ಹಲ್ಲು ಸರಿ ಬರ್ತಾ ಇಲ್ಲ, ಅದಕ್ಕೆ ನಿನ್ನ ಹಲ್ಲನ್ನು ನೀನೇ ಸರಿ ಮಾಡ್ಕೊಳ್ಳೋಕ್ಕೆ ಡಾಕ್ಟ್ರ್ ಆಗಬೇಕಾ? ಅಲ್ಲಿ ಹೋಗ್ತಿರ್ತೀರಾ ನೀವು ಡೆಂಟಿಸ್ಟ್ ಹತ್ರ? ಅಲ್ಲಿ ಏನು ನೋಡಿದೀಯಾ ನೀನು ಶಾಪಲ್ಲಿ? ಈಗ ಹಾಸ್ಪಿಟ್ಲಿಗೆ ಹೋಗ್ತೀಯಲ್ಲ, ಅಲ್ಲಿ ಏನೆಲ್ಲ ಇರುತ್ತೆ? ಅಲ್ಲಿ ಈ ಥರ ಮಾಡೋದಿರ್ತದೆ. ಹಲ್ಲು ಹಿಂಗೆ ತೆಗೆದುಬಿಟ್ಟು ಇಲ್ಲಿ ಬಾಯೊಳಗೆ ಹಾಕಿಬಿಟ್ಟು ಮತ್ತೆ ಹಿಂಗೆ ಹಿಡಿಯೋದು, ಆವಾಗ ಹಲ್ಲು ಬರ್ತದೆ. ಹೌದಾ, ಹೋ ಅವಾಗ ನೋವಾಗಲ್ಲ? ಆಯ್ತದೆ. ನೋವಾಗುತ್ತಲ್ವಾ? ಅದಕ್ಕೇನು ಮಾಡಬೇಕು? ಅದಕ್ಕೆ ಫಸ್ಟ್ ಸ್ಪ್ರೇ ಹೊಡೆದಿಬಿಟ್ಟು ಮತ್ತೆ ಹಲ್ಲು ತೆಗೆಯೋದು. ಸ್ಪ್ರೇ ಮಾಡಿಬಿಟ್ಟು ಹಲ್ಲು ತೆಗಿಬೇಕಾ? ಅದೆಲ್ಲ ಕಲ್ತ್ಕೊಂಡಿದ್ಯಾ ನೀನು? ಡೆಂಟಿಸ್ಟ್ ಅದು ಕ್ಲಿನಿಕ್ ಹೋಗಿ ನೀನೇ ಕಲ್ತ್ಕೊಂಡ್ಬಿಟ್ಟಿದ್ಯಾ? ವೆರಿ ಗುಡ್. ಮತ್ತು ನಿಮ್ಮಮ್ಮ ಮನೆಯಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ ಅಂತ ನೀನು ಗಮನಿಸಿದೀಯಾ? ನೀನು ಹೆಲ್ಪ್ ಮಾಡ್ತೀಯಾ ಅಮ್ಮನಿಗೆ? ಹೌದು. ಏನೆಲ್ಲ ಕೆಲಸ ಮಾಡ್ತಾರೆ ಅಮ್ಮ? ಅಮ್ಮ ಅಡಿಗೆ ಮಾಡೋದು, ಮತ್ತೆ ಪಾತ್ರೆ ತೊಳೆಯೋದು, ಮತ್ತೆ ಬಟ್ಟೆ ಒಗೆಯೋದು, ಮತ್ತೆ ಸ್ಟಿಚಿಂಗ್ ಮಾಡೋದು, ನನಗೆ ಕಲಿಸಿಕೊಡೋದು. ನಿನಗೆ ಕಲಿಸ್ಕೊಡ್ತಾರಾ? ದಿನ ರಾತ್ರಿ ಎಷ್ಟು ಗಂಟೆಗೆ ಮಲಗ್ತೀಯಾ? 9 ಗಂಟೆಗೆ ಮಲಗ್ತೀನಿ. ಮತ್ತೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳೋದು? 6 ಗಂಟೆಗೆ. 6 ಗಂಟೆಗೆ ಎದ್ದೇಳ್ತೀಯಾ? ಮತ್ತೆ ಶಾಲೆಗೆ ಹೋಗೋದು? ಶಾಲೆಗೆ ಹೋಗೋದು 8 ಗಂಟೆಗೆ. 8 ಗಂಟೆಗೆ. ನೀನು ಏನೆಲ್ಲ ತಗೊಂಡು ಹೋಗ್ಬೇಕಪ್ಪ ಶಾಲೆಗೆ? ಶಾಲೆಗೆ ಲಂಚ್ ಮತ್ತೆ ಫ್ರೂಟ್ಸು. ಮತ್ತೆ ಉಳಿದಿದ್ದು ಯೂನಿಫಾರ್ಮ್ ಮತ್ತೆ ಬ್ಯಾಗ್, ಲಂಚ್ ಬ್ಯಾಗ್ ಅಷ್ಟು ತಗೊಂಡು. ಲಂಚ್ ಬ್ಯಾಗೇ ಮುಖ್ಯನಾ ನಿನಗೆ? ಇನ್ನು ನಿನ್ನ ಬ್ಯಾಗಲ್ಲಿ ಇನ್ನೇನೆಲ್ಲ ಇರುತ್ತಪ್ಪ? ಇನ್ನು ಪೆನ್ಸಿಲ್, ಇರೇಸರ್, ಸ್ಕೇಲ್, ಪೌಚ್ ಮತ್ತೆ ಬುಕ್ಸ್. ಇರೇಸರ್ ಇರುತ್ತಲ್ಲ, ಇರೇಸರ್ ಏನಕ್ಕೆ ಬಳಸ್ತಾರೆ ಅದನ್ನು? ಅದಕ್ಕೆ ಏನಾದರೂ ತಪ್ಪಾದರೆ ಇರೇಸ್ ಮಾಡೋದು. ತಪ್ಪು ಯಾಕಾಗುತ್ತೆ? ಅದು ಅಮ್ಮ ಒಳ್ಳೆ ತಿಂಡಿ ಮಾಡಿಕೊಟ್ಟಿರ್ತಾರಲ್ವಾ, ಹೊಟ್ಟೆ ತುಂಬ ತಿಂಡಿ ತಿಂದಿರ್ತೀಯಾ, ಮತ್ತೆ ನೀರು ಕುಡ್ತಿರ್ತೀಯ, ಮತ್ತೆ ಅಮ್ಮ ರೆಡಿ ಮಾಡ್ತಾರೆ, ಅವಾಗ ತಪ್ಪು ಯಾಕಾಗಬೇಕು? ಪಕ್ಕದಲ್ಲಿ ಕೂರೋರು ಹಿಂಗೆ ಅಲ್ಲಾಡಿಸ್ತಾರೆ, ಅವಾಗ ಹಿಂಗೆ ಗೀಚೋಯ್ತದೆ, ಅದಕ್ಕೆ ಲೇಸರ್ ಮಾಡೋದು. ಹೌದಾ? ಪಕ್ಕದಲ್ಲಿರೋರು ನಿನ್ನನ್ನು ಹಿಂಗೆ ತಳ್ಳಿಬಿಟ್ರೆ ಅದು ಗೀಚೋಗುತ್ತೆ, ಅದಕ್ಕೆ ಅದನ್ನು ಅಳಿಸೋದಕ್ಕೆ ಇರೇಸರ್ ಬೇಕು. ಮತ್ತೆ ಪೆನ್ಸಿಲ್ ಯಾಕೆ ಬೇಕು? ಪೆನ್ಸಿಲ್ ಬರೆಯೋದಕ್ಕೆ. ಏನೆಲ್ಲ ಬರೀತೀಯ ನೀನು? ನಾನು ಏನಾದರೂ ಸ್ಪೆಲ್ಲಿಂಗ್ ಎಲ್ಲ ಬರಿತೀನಿ. TH ಇದು IN ಇನ್, IT ಇಟ್, A
ಅದೆಲ್ಲ ಬರಿತೀನಿ. ಮತ್ತು ಎಷ್ಟು ಗಂಟೆ ಟೈಮ್ ಓದ್ತೀಯ ನೀನು ಮನೆಯಲ್ಲಿ? ಮನೆಯಲ್ಲಿ ಈಗ ಶಾಲೆಯಿಂದ ಬರ್ತೀಯಾ? ಏನು ಮಾಡ್ತೀಯಾ ಬಂದು ಬಿಟ್ಟು ಕೈ ಕಾಲೆಲ್ಲ ಮುಖೆಲ್ಲ ತೊಳೆದು ಬಿಟ್ಟು ಮತ್ತೆ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಮತ್ತೆ ಅಮ್ಮ ಏನಾದರೂ ಮಾಡಿ ಕೊಡ್ತಾರೆ, ಅದನ್ನ ತಿಂದುಬಿಟ್ಟು ಮತ್ತೆ ಹೋಮ್ವರ್ಕ್ ಇದ್ದರೆ ಬರೆದುಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಆಟ ಆಡಿ ಬಂದುಬಿಟ್ಟು 2 hours ಬರಿತೀನಿ. 2 hours ಬರೀತೀಯಾ? ಏನು ಬರೀತೀಯಾ? ನಾನು ಕಲಿಯೋದೆಲ್ಲ ಬರಿತೀನಿ. ಆ ಎಲ್ಲ ಬರಿತೀನಿ, ಹಿಂದಿ ಎಲ್ಲ ಬರಿತೀನಿ. ನಿನಗೆ ಕನ್ನಡದಲ್ಲಿ ಏನು ಗೊತ್ತು? ಕನ್ನಡದಲ್ಲಿ ಹೇಳು ನೋಡೋಣ. ಅ ಆ ಇ ಈ ಉ ಊರು ಎ ಎ ಐ ಓ ಓ ಔ ಅಂ ಅಹ ಕ ಕ ಗ ಗ ಂಗ ಛ ಛ ಜ ಜ ನ ಥ ಥ ದ ದ ನ ಪ ಫ ಬ ಬ ಮ ಯ ರ ಲ ವ ಶ ಶ ಸ ಸ ಹ ಲ. ಟಾಟಾ ಡಾ ಡಾಣ ಬಿಟ್ಬಿಟ್ಟಲ್ಲ. ನೆಕ್ಸ್ಟ್ ಟೈಮ್ ಕಲ್ತ್ಕೊಳ್ತೀಯಾ? ಕಲ್ತಿದ್ದೀನಿ, ಅದು ಮರ್ತೋಯ್ತು. ಹೌದಾ? ನಿನಗೆ ಎಷ್ಟು ವರ್ಷ? ನನಗೆ 7 ವರ್ಷ. 7 ವರ್ಷಕ್ಕೆ ನಿನಗೆ ಮರ್ತೋಗುತ್ತಾ? ಅದು ಅಷ್ಟು ಕಲಿಯಕ್ಕೆ ಹೇಳಲ್ಲ ಅಪ್ಪ, ಅದಕ್ಕೆ ಅಪ್ಪಂಗೆ ಅದ್ರದ್ದು ನೆನಪಿಲ್ಲ. ಹೌದಾ? ಸ್ಟ್ರಿಕ್ಟ್ ಯಾರು ಮಾಡ್ತಾರೆ ನಿಮ್ಮ ಮನೆಯಲ್ಲಿ? ಸ್ಟ್ರಿಕ್ಟಾಗಿ ಯಾರಿದ್ದಾರೆ? ಅಮ್ಮ. ಅಮ್ಮ ಹೇಗೆ ಸ್ಟ್ರಿಕ್ಟ್ ಮಾಡ್ತಾರೆ? ಏನಾದರೂ ಓದಿಲ್ಲ ಅಂದರೆ ಹೊಡಿತಾರಾ? ಅವಾಗ ನೀನೇನು ಮಾಡ್ತೀಯಾ? ಅವಾಗ ಅಳ್ತೀಯಾ? ನಿನ್ನ ಸಮಾಧಾನ ಮಾಡೋರು ಯಾರು? ಅಪ್ಪ. ಅಪ್ಪ ಏನಂತ ಹೇಳ್ತಾರೆ ಅವರು ಸಮಾಧಾನ ಮಾಡುವಾಗ? ಅಳ್ಬೇಡ ಅಂತ ಹೇಳ್ತಾರೆ. ಹೌದಾ? ಅಮ್ಮನಿಗೆ ಹೊಡಿಯೋಣ ಅಂತ ಹೇಳ್ತಾರಾ? ನಿನಗೆ ಹೊಡಿತಲ್ಲ ಅದಕ್ಕೆ ಅಮ್ಮನಿಗೆ ಹೊಡಿತೀನಿ ಅಂತ ಹೇಳ್ತಾರಾ? ಇಲ್ಲ ಅಲ್ವಾ? ಅಮ್ಮ ಏನಕ್ಕೆ ಹೊಡೆಯೋದು? ಅಮ್ಮ ಏನಾದರೂ ಓದಿಲ್ಲ ಅಂದರೆ ಅದಕ್ಕೆ ಹೊಡೆಯೋದು. ಆರ್ವಿ ತುಂಬ ಚೆನ್ನಾಗಿ ಓದಬೇಕು ಅಂತ ಅಮ್ಮನ ಆಸೆ ಅಲ್ವಾ? ನಿಜ ತಾನೇ? ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಏನು ಮಾಡ್ಬೇಕು ಅದಕ್ಕೆ? ಓದಬೇಕಲ್ವಾ? ಚೆನ್ನಾಗಿ ಓದಬೇಕು. ಮತ್ತು ನಿನಗೆ ಯಾವ ಕಲರ್ ಇಷ್ಟನಪ್ಪ? ನನಗೆ ಬ್ಲೂ ಕಲರ್ ಮತ್ತು ಯೆಲ್ಲೋ ಕಲರ್ ಮತ್ತು ರೆಡ್ ಕಲರ್. ಅಷ್ಟು ಕಲರ್ಸು, ಯೆಲ್ಲೋ, ರೆಡ್ ಮತ್ತು ಬ್ಲೂ. ಅದಕ್ಕೆ ನೀನು ಏನೆಲ್ಲ ಇಟ್ಕೊಂಡಿದ್ಯಾ? ಯಾವ್ಯಾವ ಕಲರ್ಸ್? ಈಗ 3 ಕಲರ್ಸ್ ಹೇಳ್ದಲ್ಲ, ಆ ಕಲರ್ಸ್ ಗೊಂಬೆಗಳಿದೆಯಾ? ಆಟದ ಸಾಮಾನುಗಳು ಇಟ್ಕೊಂಡಿದ್ಯಾ ನೀನು? ರೆಡ್ ಕಲರ್ ಗೊಂಬೆ ಮತ್ತು ಯೆಲ್ಲೋ ಕಲರ್ ಫ್ರಾಕ್ ಮತ್ತು ಬ್ಲೂ ಕಲರ್ದೇನಿದೆ? ಪೆನ್ ಇಟ್ಕೊಂಡಿದ್ಯಾ? ಮತ್ತೆ ನೀನು ಟೂರ್ಗೆ ಹೋಗ್ತೀಯಾ? ಹೋಗ್ತೀನಿ. ಎಲ್ಲೆಲ್ಲಿ ನೀನು ಟೂರ್ಗೆ ಹೋಗೋದು? ನಾನು ಮಡಿಕೇರಿ, ನಿಸರ್ಗಧಾಮ್ ಮತ್ತು ರಾಜಸೀಟ್ ಮತ್ತು ಜಾರ್ಬಂಡಿ ಎಲ್ಲ ಕರ್ಕೊಂಡು ಹೋಗ್ತಾರೆ ಟೂರ್. ಗೋಲ್ಡನ್ ಟೆಂಪಲ್ ನೋಡಿದ್ದೀನಿ. ಅಲ್ಲಿ ಏನಿದೆ ಗೋಲ್ಡನ್ ಟೆಂಪಲ್ ಅಲ್ಲಿ? ಗೋಲ್ಡನ್ ಟೆಂಪಲ್ ಅಲ್ಲಿ ಯಾರಿದ್ದಾರೆ? ಅಲ್ಲಿ ನೀನು ಹೋದಲ್ಲ, ಅಲ್ಲಿ ಯಾರಿದ್ದಾರೆ? ಅಲ್ಲಿ ಸ್ವಾಮಿಗಳು. ಸ್ವಾಮಿ ಬುದ್ಧ ಇದ್ದಾರೆ. ಹೌದಾ? ನಿನ್ಗಿಷ್ಟ ಆಗತ್ತಾ ಅಲ್ಲ ಹೋದ್ರೆ? ಮತ್ತೆ ನಿನ್ಗೆ ತುಂಬ ಇಷ್ಟವಾದ ತಿಂಡಿ ಯಾವುದು? ಫ್ರೆಂಚ್ ಫ್ರೈಸ್. ಶಾಲೆನಲ್ಲಿ ತುಂಬ ಇಷ್ಟವಾದ ಮಿಸ್ ಯಾರು? ಸ್ವಾತಿ ಮಿಸ್ಸು ಮತ್ತು ಆಶಾ ಮಿಸ್. ಸ್ವಾತಿ ಮಿಸ್ಸು ಮತ್ತು ಆಶಾ ಮಿಸ್ಸು ಏನು ಹೇಳ್ಕೊಡ್ತಾರೆ ನಿನಗೆ ಅವರು? ಆಶಾ ಮಿಸ್ ಕ್ಲಾಸಿಗೆ ಇನ್ನೂ ಬಂದಿಲ್ಲ ನಾನು. ಆಶಾ ಮಿಸ್ 8th 9th 10th ಅವರು ಕಲಿಸೋದು. ನಾನು ಇನ್ನೂ ಅಲ್ಲಿಗೆ ಹೋಗಿಲ್ಲ. ಪುಟಾಣಿಗಳೇ, ಇಷ್ಟು ಹೊತ್ತು ಸೋಮವಾರಪೇಟೆ ಮಾದಾಪುರದ ಮುದ್ದು ಪುಟಾಣಿ RVM ಅಜಿತ್
ಎಷ್ಟು ಚಂದ ಮಾತಾಡ್ತಲ್ವಾ. ಇನ್ನೂ ತುಂಬ ಮಾತಾಡಿದೆ ಈ ಪುಟಾಣಿ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಮುಂದಿನ ತಿಂಗಳು ಮೊದಲ ಶನಿವಾರ ಬೆಳಗ್ಗೆ 9:05 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ನೀವು ಕೇಳಬಹುದು. ಮುಂದಿನ ತಿಂಗಳ ಮೊದಲ ಶನಿವಾರ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಟಾಟಾ, ಬಾಯ್. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಕೇಳಿದ್ರಲ್ಲ ಪುಟಾಣಿಗಳೇ, ಅಚ್ಚಚ್ಚು ಬೆಲ್ಲದಚ್ಚು. ಪುಟಾಣಿ ನೀಲಿ ಹಕ್ಕಿ ಹಾಡು 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 ಹಾಡು. ಶಿಶುಗೀತೆಯನ್ನ ಆಲಿಸಿದ್ರಲ್ಲ ಪುಟಾಣಿಗಳೇ. ಇಲ್ಲಿಗೆ ಇವತ್ತಿನ ಚಿಣ್ಣರ ಲೋಕ ಮುಗಿಯಿತು. ಎಲ್ರಿಗೂ ಟಾಟಾ, ಬಾಯ್. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.